ಹಲೋ ಎವ್ರಿವನ್, ವೆಲ್ಕಮ್ ಟು ನೆವ್ರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ರೇಷನಲ್ ನಂಬರ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ರೇಷನಲ್ ನಂಬರ್ಸ್ ಅಂದರೆ ಕನ್ಫ್ಯೂಸ್ ಆಗಬಾರ್ದಲ್ವಾ, ಸೊ ಅದಕ್ಕೆ ನೋಡೋಣ ಯಾವುದಕ್ಕೆ ರೇಷನಲ್ ನಂಬರ್ಸ್ ಅಂತಾರೆ ಅಂತ. ಓಕೆ, ಈಗ ನೋಡಿ, ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವುದಕ್ಕೆ ಅಂತೀವಿ? 1 2 3 4 5 ಆ ಥರ ಲೈನಾಗಿ ಏನೇನೋ ಬರ್ಕೊಂಡು ಹೋದ್ರು ಅದು ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಹೋಲ್ ನಂಬರ್ಸ್ ಅಂದರೆ ಯಾವುದಕ್ಕೆ ಅಂತೀವಿ? ಸೇಮ್ ನ್ಯಾಚುರಲ್ ನಂಬರ್ಸ್ ಏನಿದಾವೋ ಅದಕ್ಕೆ ಪ್ಲಸ್ ಇಲ್ಲಿ 0 ಒಂದು ಆ್ಯಡ್ ಆಗುತ್ತೆ. ಓಕೆ, ಇದು 0ಇಂದ ಸ್ಟಾರ್ಟ್ ಮಾಡಿದರೆ ನೀವು ಏನು ಅಂದರೂ ಬರ್ಕೊತ ಹೋಗ್ರಿ, ಅದು ಹೋಲ್ ನಂಬರ್ಸೇ ಆಯಿತು. ಓಕೆ, ಈಗ ಇಂಟೀಜರ್ಸ್ ಅಂದರೆ ಏನು? ಇಂಟೀಜರ್ಸಲ್ಲಿ ಮೈನಸ್ ವ್ಯಾಲ್ಯೂ ಕೂಡ ಬರುತ್ತೆ. ಈಗ 0ಕ್ಕಿಂತ ಕೆಳಗಿರೋ ಯಾವುವು? -1 -2 -3 -4 -5 ಆ ಥರ ಮೈನಸ್ ವ್ಯಾಲ್ಯೂ ನೀವು ಎಷ್ಟಾದರೂ ತೊಗೊಳ್ರಿ. +0 +1 2 3 ಎಲ್ಲದೂ ಬಂತು. ಇದರಲ್ಲಿ ಪ್ಲಸ್ ವ್ಯಾಲ್ಯೂಸು ಬಂತು, ಮೈನಸ್ ವ್ಯಾಲ್ಯೂಸು ಬಂತು, ಎಲ್ಲ ಸೇರಿ ನಾವು ಏನಂತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಈಗ ರೇಷನಲ್ ನಂಬರ್ಸ್ ಅಂದರೆ ಏನು? ರೇಷನಲ್ ನಂಬರ್ಸ್ ಅಂದರೆ P/Q ಫಾರ್ಮಲ್ಲಿರೋದು, ವೇರ್ Q ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. P/Q ಫಾರ್ಮ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, 1/4 ಇರ್ಬೋದು. ಈಗ ಇಲ್ಲಿ ನೋಡಿ, ನಾವಿಲ್ಲಿ ನ್ಯಾಚುರಲ್ ನಂಬರ್ಸ್ ತೊಗೊಂಡಿವಲ್ಲ, ಅವೂ ಬರುತ್ತವೆ, ಹೋಲ್ ನಂಬರ್ಸು ಬರ್ತವೆ, ಇಂಟೀಜರ್ಸು ಬರ್ತವೆ. ಎಲ್ಲವೂ ಸೇರಿ ರೇಷನಲ್ ನಂಬರ್ಸಿಗೆ ಬರ್ತವೆ. ಎಲ್ಲವೂ ಸೇರಿ ರೇಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಹೆಂಗೆ ಹೇಳ್ತೀವಿ ನೋಡಿ, 1/4 ಕೊಡ್ಬೋದು, 2/3 ಇರ್ಬೋದು, 7/8 ಇರ್ಬೋದು. ಓಕೆ, ಪಾಸಿಟಿವ್ ನಂಬರ್ಸ್ ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್ ಅಂತಂದರೆ, ಓಕೆ, ಮೈನಸ್ ಇದ್ರೂ ಅದು ರೇಷನಲ್ ನಂಬರೇ ಆಯಿತು. 1/2 ಇರ್ಬೋದು, -2 ಇರ್ಬೋದು, -2/4 ಇರ್ಬೋದು, ಅಥವಾ ಏನಾದರೂ ನಂಬರ್ ಇರಲಿ. ಓಕೆ, -11/12, 23/100 ಏನಾದರೂ ಇರಲಿ. ಓಕೆ, ಮೈನಸ್ ವ್ಯಾಲ್ಯೂ ಇರಲಿ, ಪ್ಲಸ್ ವ್ಯಾಲ್ಯೂ ಇರಲಿ, ಎಲ್ಲವುದು ಈ ಫಾರ್ಮಲ್ಲಿದ್ದರೆ, P/Q ಫಾರ್ಮಲ್ಲಿ ಫ್ರ್ಯಾಕ್ಷನ್ ಅಂತೀವಲ್ಲ, ಆ ಫಾರ್ಮಲ್ಲಿದ್ದರೆ ನಾವು ಏನಂತೀವಿ? ರೇಷನಲ್ ನಂಬರ್ ಅಂತ ಕರಿತೀವಿ. ಓಕೆ, ಈಗ ನೀವು ಕೇಳ್ಬೋದು, ಓನ್ಲಿ 2 ಇದ್ದರೆ ಅನ್ಬೋದಾ ಮೇಡಮ್? ಅನ್ಬೋದು, ಇದೂ ರೇಷನಲ್ ನಂಬರೇ. ಯಾಕೆ? ಬರೀ 2 ಇರಲ್ಲ, ಡಿವೈಡೆಡ್ ಬೈ ಕೆಳಗಡೆ 1 ಇರುತ್ತೆ. 2/1 ಅಂತ ಹೇಳ್ತೀವಲ್ವ, ಏನೂ ಇಲ್ಲಾಂದರೆ 1 ಇದೆ ಅಂತ ಹೇಳ್ತೀವಲ್ಲ. ಸೊ 2 ಈಸ್ ಆಲ್ಸೋ ಎ ರೇಷನಲ್ ನಂಬರ್. ಅಂದರೆ ಬರೀ 2 ಅಲ್ಲ, ಯಾವುದೇ ನಂಬರ್, ಹೋಲ್ ನಂಬರ್ ತೊಗೊಂಡ್ರೆ ನಮಗೆ ಅದೂ ರೇಷನಲ್ ನಂಬರೇ ಆಗುತ್ತೆ. ಈಗ ಬರೀ 3 ತೊಗೊಂಡ್ರೆ ಅದೂ ಕೆಳಗಡೆ 1 ಹಾಕೋಬೋದಲ್ವ, ಸೊ ಅದೂ ರೇಷನಲ್ ನಂಬರೇ ಆಯಿತು. ಏನಾದರೂ ನಂಬರ್ ತೊಗೊಳ್ಳಿ, 76, ದಿಸ್ ಈಸ್ ಆಲ್ಸೋ ರೇಷನಲ್ ನಂಬರ್. ಕೆಳಗಡೆ 1 ಹಾಕ್ಬಿಟ್ರೆ ರೇಷನಲ್ ನಂಬರ್. ಕೆಳಗಡೆ ಡಿನಾಮಿನೇಟರ್ ವ್ಯಾಲ್ಯೂ 0 ಇರಬಾರ್ದು, ಮೇಲೆ ಇರ್ಬೋದು. 0/3 ಈ ಥರ ಕೂಡ ಇರ್ಬೋದು, ಬಟ್ ಈ ಥರ ಇರಬಾರ್ದು. ಯಾವ ಥರ ನೋಡಿ, 26/0 ಯಾವುದೇ ನಂಬರ್ ಕೆಳಗಡೆ 0 ಇರಬಾರ್ದು. ಓಕೆ, ಅದು ಇದ್ದರೆ ಮಾತ್ರ ನಾವು ರೇಷನಲ್ ನಂಬರ್ ಅಂತ ಕರೆಯಲ್ಲ. ಓಕೆ, ಇದನ್ನ ಬಿಟ್ಟರೆ ಯಾವುದಾದ್ರೂ ನಂಬರ್ ಇದ್ರೂ ನಾವು ರೇಷನಲ್ ನಂಬರ್ ಅಂತ ಕರಿತೀವಿ. ಓಕೆ, ಅದೊಂದು ನೆನ್ಪಿಟ್ಕೊಂಡ್ರೆ ನಿಮಗೆ ಮುಂದೆ ಎಲ್ಲ ಈ ರೇಷನಲ್ ನಂಬರ್ಸ್ ಚಾಪ್ಟರ್ಸ್ನಲ್ಲಿ ಯೂಸ್ ಆಗುತ್ತೆ. ಓಕೆ, ಈಗ ಮುಂದೆ ನೋಡೋಣ.